ನಾನು ಹೇಳಿದ್ದನ್ನೆಲ್ಲ ಕೇಳಿ ನಿನಗೇನು ಅನ್ನಿಸ್ತಾ ಇದೆ ದಾಕ್ಷಾಯಿಣಿ? ನಿನ್ನ ಮುದ್ದಿನ ಮೊಮ್ಮಗಳು ಹಿತ ಇನ್ನು ಬದುಕಿರೋದು ಕೆಲವೇ ದಿನಗಳು ಮಾತ್ರ. ಆಮೇಲೆ ಅವಳು ಅಂಬಿಕಾ ಸೇರಿರೋ ಜಾಗನೇ ಸೇರ್ತಾಳೆ. ಇದನ್ನೆಲ್ಲ ನೋಡಿ ನಿನ್ ಮಗ ಶರತ್ ಅದೇನಾಗ್ತಾನೇನೋ ಗೊತ್ತಿಲ್ಲ. ಈಗಾಗ್ಲೇ ಹೆಂಡತಿನ ಕಳ್ಕೊಂಡಿರೋ ಅವನು ಜೀವಕ್ಕಿಂತ ಜೀವ ಆಗಿರೋ ಮಗಳನ್ನು ಕಳ್ಕೊಂಡ್ರೆ ಜೀವಂತ ಜೀವಂತ ಹೆಣ ಆಗ್ಬಿಡ್ತಾನೆ ಪಾಪ. ನಿನಗೆ ಗೊತ್ತಾ ದಾಕ್ಷಾಯಿಣಿ, ನಿನ್ ಮಗ ಶರತ್ಗೆ ನಾನು ಅಂದ್ರೆ ಪ್ರಾಣ. ನಾನು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತಾನೆ. ಹಾಳ್ಬಾವಿಗೆ ಬೀಳು ಅಂದ್ರೆ ಯಾಕೆ ಏನು ಅಂತ ಕೇಳದೆ ಬಿದ್ದೇ ಬಿಡ್ತಾನೆ. ಯಾಕೇಳು? ಯಾಕೆ ಅಂದ್ರೆ ನಾನು ಅಂದ್ರೆ ಈ ಮಾಳ್ವಿಕನ್ನೇ ಅಮ್ಮ ಅಂತ ತಿಳ್ಕೊಂಡಿದ್ದಾನೆ. ನಿನ್ ಮಗ ಶರತ್ ನನ್ನ ಅಷ್ಟೊಂದು ಪ್ರೀತಿಸೋದ್ ನೋಡಿ ನಿನಗೆ ನೋವಾಗುತ್ತ ದಾಕ್ಷಾಯಿಣಿ? ನಿನ್ ಮಗ ಅಷ್ಟೇ ಅಲ್ಲ, ನಿನ್ ಮಕ್ಕಳು ಇಬ್ರು ನನ್ನನ್ನು ಅಷ್ಟು ಪ್ರೀತಿಸ್ತಾರೆ. ಆದ್ರೆ ನಿನ್ನನ್ನ ಹೆತ್ತಮ್ಮನ್ನೇ ಮರ್ತು ಬಿಟ್ಟಿದ್ದಾರೆ. ನಿನ್ನ ಜ್ಞಾಪಕ ಸಹ ಇಲ್ಲ ಅವ್ರಿಗೆ. ಏನ್ ಗೊತ್ತಾ ದಾಕ್ಷಾಯಿಣಿ, ನಾನು ಒಂದ್ ಸ್ವಲ್ಪ ಹೊತ್ತು ಮನೇಲಿ ಕಾಣದೆ ಹೋದ್ರು ಅಮ್ಮ ಎಲ್ಲಿ ಹೋದ್ರು ಅಂತ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಪಾಪ ಜನ್ಮ ಕೊಟ್ಟ ತಾಯಿನೇ ಮರ್ತು ಬಿಟ್ಟಿದ್ದಾರೆ ನೋಡು. ನಿನ್ನ ನೋಡಿದ್ರೆ ನನಗೊಂದೊಂದ್ಸಲ ಅಯ್ಯೋ ಅಂತ ಅನ್ಸತ್ತೆ. ನೀನೇನೇ ಹೇಳೋ ದಾಕ್ಷಾಯಿಣಿ, ಯಾರಿಂದಾದ್ರೂ ಅವರು ತುಂಬಾ ಪ್ರೀತಿಸೋದನ್ನ ಕಿತ್ಕೊಳ್ಳೋದ್ರಲ್ಲಿ ಇರೋ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ಏನ್ ಹೇಳ್ತೀಯ ದಾಕ್ಷಾಯಿಣಿ? ಮಾತಾಡೋ. ನೀನೆಲ್ಲಿ ಮಾತಾಡಕ್ಕಾಗತ್ತೆ? ನಾನು ಮಾತಾಡೋ ಪ್ರತಿಯೊಂದು ಶಬ್ದನೂ ನಿನಗೆ ಕೇಳಿಸುತ್ತೆ ಅಷ್ಟೆ. ನಾನು ಹೇಳೋ ಮಾತನ್ನ ಕೇಳಿ ನಿನಗೆ ತುಂಬಾ ನೋವಾಗ್ತಿರ್ಬೇಕು ಅಲ್ವಾ ದಾಕ್ಷಾಯಿಣಿ? ಆದ್ರೆ ಏನ್ ಮಾಡ್ತೀಯಾ? ನೀನೀಗ ಬರೀ ಕಲ್ಲು ಅಷ್ಟೇ. ಅಯ್ಯೋ ದೇವ್ರೆ, ಯಾಕಾದ್ರೂ ಈ ಮಾಳ್ವಿಕಂಗೆ ನನ್ನ ಮನೆಯಲ್ಲಿ ನನ್ನ ಜೀವನದಲ್ಲಿ ಸ್ಥಾನ ಕೊಡೋ ಹಾಗೆ ಮಾಡಿದೆ ಅಂತ ನೀನು ಅವನನ್ನ ಬೈಕೊಳ್ಬೇಕೇ ಹೊರತು ನಿನ್ ಕೈಲಿ ಇನ್ನೇನು ಮಾಡಕ್ಕಾಗಲ್ಲ. ಪಾಪ. ಇದೇ ಅಲ್ವಾ ದಾಕ್ಷಾಯಿಣಿ ವಿಪರ್ಯಾಸ ಅಂದ್ರೆ?